ಹನಿ ಹನಿ ಕೂಡಿದ್ರೆ ಹಳ್ಳ. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಇಸ್ ಎ ಬಿಗ್ ವೆಲ್ತ್ ಕ್ರಿಯೇಷನ್. ಅದ್ ಮಾಡೋದು ಹೇಗೆ ಅಂತ ನೋಡೋಣ. ಡೈಲಿ SIP ಮಾಡೋದ್ರಿಂದ ಇದು ಸಾಧ್ಯ. ಡೈಲಿ ಮ್ಯೂಚುವಲ್ ಫಂಡ್ ಅಲ್ಲಿ SIP ಇನ್ವೆಸ್ಟ್ ಮಾಡಬೇಕು. ಸೊ ಹಾಗಾದ್ರೆ ನೋಡೋಣ, 50 rupees ಡೈಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ 54 lakhs ಅಷ್ಟು ಬರುತ್ತೆ. 100 rupees ಡೈಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ 1 crore 8 lakh ಅಷ್ಟು ಬರುತ್ತೆ. ಇನ್ನು 150 rupees ಅಷ್ಟು ಡೈಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ 1 crore 62 lakhs ಅಷ್ಟು ಬರುತ್ತೆ. ಅಂದ್ರೆ ನಾವು 100 rupees ಇನ್ವೆಸ್ಟ್ ಮಾಡೋದ್ರಿಂದ ನಾವು ಕರೋಡಪತಿಗಳಾಗ್ಬೋದು. ಸೊ ಎಲ್ರು ಹೇಳ್ತಿರೋದೇನು, ನಿಮ್ ಸೇವಿಂಗ್ಸ್ ನ ಇನ್ವೆಸ್ಟ್ ಮಾಡು ಅಂತ ಹೇಳ್ತಿರ್ತಾರೆ. ಆದ್ರೆ ಎಷ್ಟೋ ಜನ ಏನ್ ಅನ್ಕೊಂಡಿರ್ತಾರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ 5,000 10,000 15,000 20,000 ಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದಾಕ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಗೆ ಬಿಗ್ ಅಮೌಂಟ್ ಅಂತ ಬೇಕಿಲ್ಲ, ಪರ್ ಡೇಗೆ ಸ್ಮಾಲ್ ಅಮೌಂಟ್ ಇಂದಾನು ಸ್ಟಾರ್ಟ್ ಮಾಡ್ಬೋದು. ಹಾಗಾದ್ರೆ ಇದನ್ನ ಯಾರ್ಯಾರು ಸ್ಟಾರ್ಟ್ ಮಾಡ್ಬೋದು? ಸೊ ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಸ್ವಿಗ್ಗಿಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಜೊಮೊಟೋಲ್ ಇರ್ಬೋದು, ಬ್ಲಿಂಕಿಟ್ ಅಲ್ಲಿ ಇರ್ಬೋದು, ಇಲ್ಲ ಡೈಲಿ ಲೇಬರ್ ಕೆಲಸ ಮಾಡುವಂತರಾಗಿರ್ಬೋದು, ಚಿಕ್ಕ ವ್ಯಾಪಾರಿಗಳಾಗಿರ್ಬೋದು, ದೊಡ್ಡ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಕೆಲಸ ಮಾಡಿರೋದ್ರಿಂದ ಹಿಡಿದು ದೊಡ್ಡ ಕೆಲಸ ಮಾಡೋರ್ಗೂ ಎಲ್ರು ಪ್ರತಿಯೊಬ್ಬರಿಗೂ ಇದು ಸೂಟ್ ಆಗುತ್ತೆ. ಇನ್ವೆಸ್ಟ್ ಮಾಡ್ತಾನೆ ಹೋಗ್ಬೋದು. ಸೊ ಹಾಗಾದ್ರೆ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇಟ್ಸ್ ಎ ವೆರಿ ಸಿಂಪಲ್. ಇದನ್ನ ನೀವು ಒಂದು ಮ್ಯೂಚುವಲ್ ಫಂಡ್ ಅಕೌಂಟ್ ಓಪನ್ ಮಾಡ್ಕೊಂಡು ಬ್ಯಾಂಕ್ ಲಿಂಕ್ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಡೆಬಿಟ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಎಷ್ಟು ದಿನ ಬೇಕಾದ್ರೂ ಕಟ್ಟಬಹುದು, ಅದ್ರ ಜೊತೆಗೆ ಯಾವಾಗ ಬೇಕಾದ್ರೂ ನಿಲ್ಲಿಸಬಹುದು, ಯಾವಾಗ ಬೇಕಾದ್ರೂ ಅದನ್ನ ರೀಸ್ಟಾರ್ಟ್ ಮಾಡಬಹುದು, ಮತ್ತೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೊಬಹುದು. ಇದು ಎಲ್ಲ ಫೆಸಿಲಿಟೀಸ್ ಇರುವಂತದ್ದೇ ಡೈಲಿ SIP. ನಾರ್ಮಲ್ SIP ಮತ್ತೆ ಸ್ಟೆಪ್ ಅಪ್ SIP ಗೆ ಏನು ಡಿಫರೆನ್ಸ್ ಇರುತ್ತೆ ಅಂತಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸೋದಕ್ಕೆ, ಪಿನ್ ಟು ಪಿನ್ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಎಲ್ಲ SIP ವಿಷಯನ ಇಲ್ಲಿ ತಿಳ್ಕೊಳ್ಳೋಣ. ಮೊದಲು ನಿಮ್ಗೆ ಎಲ್ಲಾದ್ರೂ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅನ್ಸಿದ್ರೆ ಅದನ್ನ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ನಿಮ್ಗೆ ಪ್ರತಿಯೊಂದು ವಿಷಯ ತಿಳಿಸೋದಕ್ಕಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈಗ ನಾವು SIP ಮಾಡ್ಬೇಕಾದ್ರೆ ನಾವು ಮಿನಿಮಮ್ 50 rupees ಅಂತ ತಗೊಳ್ಳೋಣ. ಫಸ್ಟ್ 50 rupees ಇನ್ವೆಸ್ಟ್ಮೆಂಟ್. ನಿಮ್ಗೆಲ್ಲ ಗೊತ್ತು 50 rupees ಅನ್ನೋದು ಈಗ ದೊಡ್ಡ ಎಕ್ಸ್ಪೆನ್ಸಸ್ ಅಲ್ಲ. ಸೊ ನೀವು ಪ್ರತಿ ದಿವಸಕ್ಕೆ 500 ರೂಪಾಯಿ ದುಡಿಯೋರಾಗ್ಲಿ, 1000 ರೂಪಾಯಿ ದುಡಿಯೋರಾಗ್ಲಿ ವೆರಿ ಈಸಿಯಾಗಿ ಮಾಡ್ಬೋದು. ಯಾಕೆ ಇನ್ವೆಸ್ಟ್ ಮಾಡ್ಬೇಕು? ಇನ್ವೆಸ್ಟ್ ಮಾಡೋದು ನಾವು ಒಂದು ಎಜುಕೇಶನ್ ಪರ್ಪಸ್ ಇರ್ಬೋದು, ಇನ್ನು ಫ್ಯೂಚರ್ ಅಲ್ಲಿ, ಇಲ್ಲ ಮಕ್ಕಳು ಮದುವೆಗಿರ್ಬೋದು, ಇಲ್ಲ ನಮ್ಮ ಓನ್ ರಿಟೈರ್ಮೆಂಟ್ ಇರ್ಬೋದು. ಸೊ ಓನ್ ರಿಟೈರ್ಮೆಂಟ್ ಅಲ್ಲಿ ನಾವು ಫಾರಿನ್ ಟ್ರಿಪ್ ಹೋಗ್ಬೋದು, ಇಲ್ಲ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು. ಹಾಗಾದ್ರೆ ನಮ್ಗೆ ದೊಡ್ಡ ಅಮೌಂಟ್ ಬೇಕಾ? ಇಲ್ಲ, 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ನಮ್ಗೆ ಎಷ್ಟು ಬೇಕು ಅಮೌಂಟ್, ಗೋಲ್ ಅಮೌಂಟ್ ಇಟ್ಕೊಂಡು ನಾವು ಅದನ್ನ ಸೇವ್ ಮಾಡ್ಕೊಂತ ಹೋಗ್ತಿದ್ರೆ ಸಾಕು, ನಾವು ಕರೋಡಪತಿಗಳಾಗೋಗ್ಬಿಡ್ಬೋದು. ಸೊ ಹಾಗಾದ್ರೆ ಇಲ್ಲಿ ನಾವು ಹೇಗೆ ಇನ್ವೆಸ್ಟ್ ಮಾಡೋದು? SIP ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಇದು ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ನಾವು ಸ್ಕೀಮ್ಸ್ ನ ಸೆಲೆಕ್ಟ್ ಮಾಡ್ಬೇಕು. ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಇರುತ್ತೆ, ಫ್ಲೆಕ್ಸಿ ಕ್ಯಾಪ್ ಇರುತ್ತೆ, ಕಾಂಟ್ರಾ ಫಂಡ್ಸ್ ಇರುತ್ತೆ, ಮಲ್ಟಿ ಕ್ಯಾಪ್ ಇರುತ್ತೆ, ಮಲ್ಟಿ ಅಸೆಟ್ಸ್ ಇರುತ್ತೆ, ಗೋಲ್ಡ್, ಸಿಲ್ವರ್, ಈ ತರ ತುಂಬಾ ಫಂಡ್ಸ್ ಇರುತ್ತೆ. ಸೊ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ರೇಟಿಂಗ್ ನೋಡ್ಬೇಕು. ಕ್ರಿಸಲ್ ರೇಟಿಂಗ್ ಯಾವ ತರ ಕೊಟ್ಟಿದೆ ಅಂತ, ಎಲ್ಲಾ ಫಂಡು ಎಷ್ಟು ರಿಟರ್ನ್ಸ್ ಕೊಟ್ಟಿದ್ದಾರೆ ಪ್ರೀವಿಯಸ್ಲಿ ಅಂತ ಒಂದು ತಗೊಂಡು ಅದರಲ್ಲಿ ಹೈಯೆಸ್ಟ್ ರೇಟಿಂಗ್ ಯಾವ್ದು ಕೊಟ್ಟಿದ್ದಾರೆ, ಎಲ್ರು ಅಂದ್ರೆ ಅಂಡರ್ ಮ್ಯಾನೇಜ್ಮೆಂಟ್ ಫಂಡ್ ದೊಡ್ಡದಾಗಿರೋದಕ್ಕೆ ಎಲ್ರು ಇನ್ವೆಸ್ಟ್ ಮಾಡ್ತಿರ್ತಾರೆ. ಆಗ ಅಲ್ಲಿ ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ಯಾವ್ಯಾವ ಕಂಪನಿಗಳಿಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿರ್ತಾರೆ, ಯಾವ ಕಂಪನಿಗೆ ಇನ್ವೆಸ್ಟ್ ಮಾಡಿರ್ತಾರೆ ಅಂತ. ಆಗ ಅದನ್ನ ಅನಾಲಿಸಿಸ್ ಮಾಡ್ಕೊಂಡು ನಾವು ಆ ಫಂಡ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಬಂದಿಲ್ಲ ಅಂದ್ರೆ ನೀವು ತೊಂದರೆ ತಗೊಂಬೇಡಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾವು ಈ ಫಂಡ್ ಸೆಲೆಕ್ಷನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಾವು 50 rupees ಅಂತ ಹೇಳಿದ್ವಿ. ಎಲ್ಲರೂ ಆಶ್ಚರ್ಯ ಪಡೋದೇ 50 rupees ಇನ್ವೆಸ್ಟ್ ಮಾಡಿದ್ರೆ 54 lakh ಆಗುತ್ತಾ ಅಂತ ಹೇಳ್ಬಿಟ್ಟು. ಯಾವಾಗ್ಲೂ ಮ್ಯೂಚುವಲ್ ಫಂಡ್ ಅನ್ನೋದು ಲಾಂಗ್ ಟರ್ಮ್ ಆಗಿರುತ್ತೆ ಹೊರತು ಶಾರ್ಟ್ ಟರ್ಮ್ ಆಗಿರಲ್ಲ. ಸೊ ಇದನ್ನ ಪ್ರತಿ ಟೈಮು ನಾವು ತಿಳ್ಕೊಬೇಕಾದ್ರೇನೋ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇಸ್ ಲಾಂಗ್ ಟರ್ಮ್ ಅಂತ ತಿಳ್ಕೋಬೇಕು. ಈ ಎಲ್ಲರೂ ಏನು ಮ್ಯೂಚುವಲ್ ಫಂಡ್ ಒಂದು ಸರಿ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ಕಟ್ಕೊಂಡು ಹೋಗ್ತಾನೆ ಇರ್ಬೇಕಾ? ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದ್ರೆ ನಾವು ಸ್ವಲ್ಪ ದಿವಸ ಆದ್ರೆ ಪಾಸ್ ಮಾಡ್ಕೊಬಹುದು. ಇಟ್ಸ್ ಎ ವೆರಿ ಈಸಿ ಪಾಸ್ ಮಾಡ್ಕೊಳ್ಳೋದನ್ನು. ನಿಮ್ಮಷ್ಟಕ್ಕೆ ನೀವೇ ಪಾಸ್ ಮಾಡ್ಕೋಬಹುದು, ಇಲ್ಲ ಎಲ್ಲಾದ್ರೂ ಅಕೌಂಟ್ ಇದ್ರೆ ಅವ್ರ ಹತ್ರ ಹೋದ್ರು ಪಾಸ್ ಮಾಡ್ಕೊಬಹುದು. ಜೊತೆಗೆ ಇಲ್ಲ ನಾನು ಲಾಂಗ್ ಟರ್ಮ್ ಅಲ್ಲಿ ಕಟ್ಟಕ್ಕಾಗಲ್ಲ, ಆಗ ಸ್ಟಾಪ್ ಮಾಡ್ಬೋದು ಆ ಮ್ಯೂಚುವಲ್ ಫಂಡ್ ನ. ಡೈಲಿ SIP ಮ್ಯೂಚುವಲ್ ಫಂಡ್ ನ ಸ್ಟಾಪ್ ಮಾಡ್ಬೋದು. ಇಲ್ಲ ಸ್ವಲ್ಪ ದಿವಸ ಆದ್ಮೇಲೆ ನನ್ ಕೆಲಸ ಸಿಕ್ತು, ರೀಸ್ಟಾರ್ಟ್ ಮಾಡ್ಬೇಕು, ನೀವು ರೀಸ್ಟಾರ್ಟ್ ಮಾಡ್ಕೋಬಹುದು ಅದನ್ನ. ಇಲ್ಲ ಕಷ್ಟ ಕಾಲದಲ್ಲಿ ವಿಡ್ರಾ ಮಾಡ್ಬೇಕು, ಇಟ್ಸ್ ಎಮರ್ಜೆನ್ಸಿ, ವಿಡ್ರಾನು ಮಾಡ್ಕೊಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು,
ನಾಮಿನಿಗೆ ಬರುತ್ತೆ ಆ ದುಡ್ಡು. ಸೊ ಈ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ, ಡೈಲಿ SIP ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ ನೀವು ಓವರ್ ಆಲ್ ಆಗಿ ನಿಫ್ಟಿ ಚಾರ್ಟ್ ನೋಡಿದಾಗ ನಿಫ್ಟಿ ಚಾರ್ಟ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ನೀವು ಮಂತ್ ಚಾರ್ಟ್ ನೋಡಿ ಯಾವಾಗ್ಲೂ. ಯಾಕೆ ಗೊತ್ತಾ, ಯಾವಾಗ ನೀವು ವೀಕು ಇಲ್ಲ ಡೈಲಿ ಇಲ್ಲ ಅವರ್ಲಿ ನೋಡಕ್ ಹೋದ್ರೆ ಬಿಗ್ ವಾಲೆಟೈಲ್ ನೋಡ್ತಾ ಇರ್ತೀರಾ, ಅದರಿಂದನೇ ನಿಮ್ಗೆ ಲಬ್ಡಬ್ ಅನ್ಸುತ್ತೆ. ಲಾಂಗ್ ಟರ್ಮ್ ಮಂತ್ ಚಾರ್ಟ್ ನೋಡೋದ್ರಿಂದ ನಿಮ್ಗೆ ಒಳ್ಳೆ ಗ್ರೋತ್ ಕಾಣಿಸ್ತಾ ಹೋಗ್ತಿರುತ್ತೆ ಅಂತಾನೆ ಹೇಳ್ಬೋದು. ಈಗ ಪ್ರೆಸೆಂಟ್ಗೆ ನೀವೆಲ್ಲ ಕತೆ ಹೇಳ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀರಲ್ಲ, ಈಗ ಬರೋಣ ರಿಯಲ್ ಪಿಕ್ಚರ್ಗೆ. ಏನು 50 rupees ಇನ್ವೆಸ್ಟ್ಮೆಂಟ್ 54 lakh ಯಾವಾಗ ಆಗುತ್ತೆ? ನಿಮ್ಮ ಇನ್ವೆಸ್ಟ್ಮೆಂಟ್ ಟರ್ಮ್ ಬಂದ್ಬಿಟ್ಟು 30 years ಆಗಿರ್ಬೇಕು, ಅಂದ್ರೆ ಲಾಂಗ್ ಟರ್ಮ್ ಆಗಿರ್ಬೇಕು. ಆಗ ಮಾತ್ರ ನಿಮ್ಗೆ 54 lakh in 30 years ಅಲ್ಲಿ ಬರುತ್ತೆ. ಹಾಗಾದ್ರೆ ಎಷ್ಟು % ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಡೈಲಿ ಇನ್ವೆಸ್ಟ್ಮೆಂಟ್ 50 rupees, ನಿಮ್ ರಿಟರ್ನ್ 12%, ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 30 years, ಆಗ ಮಾತ್ರ ನಿಮ್ಗೆ 54 lakh ವರ್ಗೂ ಬರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 5,40,000 ಆಗಿರುತ್ತೆ, ನಿಮ್ ರಿಟರ್ನ್ ಬಂದ್ಬಿಟ್ಟು 54 lakh ಆಗಿರುತ್ತೆ. ಅದೇ ತರ ನೀವು 100 rupees ನೋಡೋದಾದ್ರು ಅಷ್ಟೇ, 100 rupees ಡೈಲಿ ಇನ್ವೆಸ್ಟ್ಮೆಂಟ್, ಅದನ್ನ 12% ಅಷ್ಟೇ ಇಟ್ಕೊಳ್ಳಿ, 15 to 18% ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಮಿನಿಮಮ್ 12% ಅಂತ ಸಿಗುತ್ತೆ. 12% ಅಂತ ಇಟ್ಕೊಂಡ್ರು 30 yearsಗೆ ನಿಮ್ಗೆ 1,08 crores ಆಗುತ್ತೆ. ಅದೇ ತರನೇ 150 rupees ತಗೊಂಡ್ರು ಡೈಲಿ ಇನ್ವೆಸ್ಟ್ಮೆಂಟ್ 12% ತಗೊಂಡಾಗ 30 yearsಗೆ ನಿಮ್ಗೆ 1,62 lakhs ಬರುತ್ತೆ. ನೋಡಿದ್ರ, ಸ್ಮಾಲ್ ಇನ್ವೆಸ್ಟ್ಮೆಂಟ್, ಸ್ವಲ್ಪ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಿದ್ವಲ್ಲ, ಇದನ್ನ ಹೇಳೋದು. ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರು ನಮ್ಗೆ ಬಿಗ್ ರಿಟರ್ನ್ ಅಂತೂ ಸಿಕ್ಕೇ ಸಿಗುತ್ತೆ. ಈಗ 50 rupees ಇನ್ವೆಸ್ಟ್ ಮಾಡಿ 54 lakh ಅಂದಿದ್ದು, ಈಗ 50 rupees ಇನ್ವೆಸ್ಟ್ ಮಾಡಿದ್ರೆ 1,35 lakhs ಬರುತ್ತೆ. ಹೇಗ್ ಗೊತ್ತಾ? ಇಟ್ಸ್ ಎ ವೆರಿ ಈಸಿ. ನೀವು ಡೈಲಿ 50 ರೂಪಾಯಿ ಇನ್ವೆಸ್ಟ್ ಮಾಡ್ತಿರ್ತಾರೆ. ಈಗ ಒಂದು ವರ್ಷ ಆದ್ಮೇಲೆ 50 ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ? ನಿಮ್ ಇನ್ಕಮ್ ಹೆಂಗ್ ರೈಸ್ ಆಗುತ್ತೋ ಅದೇ ತರನೇ ಇಲ್ಲಿ ಸ್ಟೆಪ್ ಅಪ್ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ನಾವು 10% ಸ್ಟೆಪ್ ಅಪ್ ಅಂತ ಅನ್ಕೊಂಡ್ರೆ, ಸೊ ಇನ್ಕ್ರೀಸ್ ಮಾಡ್ಬೋದಲ್ಲ. 50 ರೂಪಾಯಿ ಇರೋದು ನೆಕ್ಸ್ಟ್ ಇಯರ್ 55, ಅದರ ನೆಕ್ಸ್ಟ್ ಇಯರ್ 61, ಈ ತರ ಮಾಡ್ಕೊಂತ ಹೋಗ್ಬಿಡ್ಬೋದು. ಇಟ್ಸ್ ವೆರಿ ಈಸಿ. ಸೊ ಈಗ ಏನ್ ಮಾಡ್ಬೇಕು, ಇಯರ್ ಅಲ್ಲಿ ಫಸ್ಟ್ ಇಯರ್ 50 ರೂಪಾಯಿ ಮಾಡ್ಬೇಕು, ಆಮೇಲೆ 55 rupees ಮಾಡ್ಬೇಕು, ಆಮೇಲೆ 61 rupees ಮಾಡ್ಬೇಕು. ನೋಡಿ, ಇಲ್ಲಿ 50 ರೂಪಾಯಿ ಡೈಲಿ ಇನ್ವೆಸ್ಟ್ ಮಾಡಿರ್ತೀರಾ, ಅದ್ರ ಸ್ಟೆಪ್ ಅಪ್, ಇಯರ್ಲಿ ಸ್ಟೆಪ್ ಅಪ್ ಬಂದ್ಬಿಟ್ಟು 10% ಅಂತ ತಗೊಂಡು, ಅದ್ರ ರೇಟ್ ಆಫ್ ರಿಟರ್ನ್ ನಮ್ಗೆ ರಿಟರ್ನ್ಸ್ 12% ಅಂತ ಕನ್ಸಿಡರೇಷನ್ ಮಾಡ್ಕೊಂಡ್ರು 30 yearsಗೆ ನಮಗ್ ಬರುವಂತ ರಿಟರ್ನ್ಸ್ ಎಷ್ಟು? 1,35 lakhs ಅಷ್ಟು ಬರುತ್ತೆ. ಅದೇ ತರ 100 rupees ನೋಡ್ಬಿಟ್ಟು 100 rupees ಡೈಲಿ ಇನ್ವೆಸ್ಟ್ ಮಾಡ್ಬಿಟ್ಟು ಸ್ಟೆಪ್ ಆಫ್ 10% ಇಟ್ಟು 12% ಅಷ್ಟೇ ರಿಟರ್ನ್ ಬಂದ್ರು 30 yearsಗೆ ನಮ್ಗೆ 2,70 lakhs ಅಷ್ಟು ಬರುತ್ತೆ. ಇನ್ನ 150 rupees ಇನ್ವೆಸ್ಟ್ ಮಾಡಿದ್ರು ಅಷ್ಟೇ ನಮ್ಗೆ 150 ಡೈಲಿ ಇನ್ವೆಸ್ಟ್ಮೆಂಟ್, ಸ್ಟೆಪ್ ಅಪ್ 10 rupees ಇದ್ರು 10% ಸ್ಟೆಪ್ ಅಪ್ ಇಟ್ಕೊಂಡು 12% ಅಷ್ಟೇ ರಿಟರ್ನ್ ಇದ್ರು 30 yearsಗೆ ನಮ್ಗೆ ಬರೋದು 4,05 lakhs ಅಷ್ಟು ಬರುತ್ತೆ. ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಇದೆ. ಸೊ ನಮ್ಮ ಒಂದು ಇನ್ಕಮ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ನಮ್ಮ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ನಮ್ಮ ಖರ್ಚುಗಳು ಹೆಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಅದೇ ತರನೇ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾ ಇರೋದ್ರಿಂದ ಈ ತರ ನಮ್ಮ ಒಂದು ವೆಲ್ತ್ ಕ್ರಿಯೇಷನ್ ನ ಸೂಪರ್ ಆಗಿ ಬಿಲ್ಡ್ ಮಾಡ್ಬೋದು. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಎನಿ ಡೌಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.